ಸೊ ಅಗೇನ್ ಇಲ್ಲಿ ನಾನು ಹೇಳ್ದಂಗೆ 5500 ನೋಡೋಣ. ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಇದಕ್ಕೆ ಸ್ಟಿಪ್ಪರ್ ಸಾಕು, ಅಷ್ಟೇ ಇರ್ಬೋದು. ಇಲ್ಲಾಂದರೆ ಇಲ್ಲ ಇನ್ನೊಂದು ಸ್ವಲ್ಪ ಲೈಕ್ 5200, ಇಲ್ಲಾಂದರೆ 4800 ಸ್ವಲ್ಪ ಇರೋದ್ರಲ್ಲಿ ಇನ್ನೊಂದು ಸ್ವಲ್ಪ ಆರೆಂಜ್ ಶೇಡಲ್ಲಿ ಬರುತ್ತೆ. ಸೊ ಅದನ್ನು ಎಲ್ಲ ಲೈಟ್ಸಿಗೂ ಬೇಕಾದ್ರೆ ಇಂಪ್ಲೈ ಮಾಡ್ತೀವಿ. ಇದು ಥಿಕ್ನೆಸ್ ಜಾಸ್ತಿ ಆಯಿತು, ಸ್ಟ್ರಿಪ್ ಲೈಟ್ ಕಡಿಮೆ ಥಿಕ್ನೆಸ್ ಇದೆ. ಸೊ ಅಲ್ಲಿ ಅದು ಥಿಕ್ನೆಸ್ ಜಾಸ್ತಿ ಆಯಿತು, ಇಲ್ಲೆಲ್ಲ ಥಿಕ್ನೆಸ್ ಜಾಸ್ತಿ ಆಗಿದೆ. ಆಮೇಲೆ ಈಗ ಯಾವಾಗಲೂ ಹಿಂದೆನೇ ಇದೆ. ಗ್ಲಾಸ್ ಮೆಟೀರಿಯಲ್ ನೀವು ಕೊಟ್ಟಿರೋದು ಸರ್ ಇಮೇಜ್ ಲೈಟ್ ಇದ್ದಿತ್ತಪ್ಪ ಅಂದ್ರೆ ಅದು ಅಷ್ಟೇ ಹಿಂದಲ್ಲ ಸರ್. ಇಮೇಜ್ ಲೈಟ್ ಇದ್ದಿತ್ತಂದ್ರೆ ಅಷ್ಟೇ ಬ್ಯಾಕ್ ಸೈಡ್ ಸರ್. ಅದು ಲೈಟ್ ಹಿಂದೆ ಲೈಟ್ ಹೊತ್ತಿದ್ರು ಇಮೇಜ್ ಲೈಟ್ ಇದ್ರೆ ಅಷ್ಟೇ ಹಿಂದೆ ಕೊಡಬೇಕು. ಇದು ಲೈಟ್ ಇದ್ರೆ ರೆಕ್ಟಾಂಗ್ಯುಲರ್ ಲೈಟ್ ಇದ್ದಿತ್ತಪ್ಪ ಅಂತಂದರೆ ಎದುರು ಕೊಡ್ಬೇಕಾ ಸರ್? ಡಿಸ್ಕ್ ಲೈಟ್ ಆ ಥರ ಬಂದಿತ್ತು ಅಂದರೆ ಮಿಡಲ್ ಕೊಡಬೇಕಲ್ಲ ಇದು ಸರ್. ಇವಾಗ ಆಲ್ರೆಡಿ ಕೊಟ್ಟಿದ್ದಾನಲ್ಲ ಇವಾಗ. ಅವ್ರು ಕೊಟ್ಟಿದ್ದು ಕರೆಕ್ಟ್ ಇದೆ. ಹಾಂ ಸರ್, ಅದು ರೌಂಡ್ ಸರ್ಕಲ್ ಇದ್ದಿತ್ತಂದರೆ ಮಿಡಲ್ ಇದ್ದರೆ ಓಕೆನಾ ಅಂತ ಸರ್. ಅದನ್ನು ಇನ್ವಿಸಿಬಲ್ ಮಾಡಿ ಕೂಡ ಮಾಡಿ. ಯೂಶಲಿ ಹಂಗೆ ಕಾಣಿಸೋದು ಬೇಡ. ಇಫ್ ಎಟ್ ಆಲ್ ಹಂಗೆ ಕೊಡ್ತೀವಿ ಅಂತ ಹೇಳಿದ್ರೆ ಓಕೆ, ಅದನ್ನು ಇನ್ವಿಸಿಬಲ್ ಮಾಡೋಣ. ಇದನ್ನ ಗ್ಲಾಸ್ ಎರಡು ತೆಗೆದಿರ್ತೀನಿ ಫಸ್ಟ್.
ನೆಸೆಸಿಟಿ ಇಲ್ಲ. ಇನ್ವಿಸಿಬಲ್ ಮಾಡಬೇಡಿ, ಸ್ವಲ್ಪ ಡೈರೆಕ್ಷನಲ್ ಕೊಡಿ ಅಷ್ಟೇ. ನೀವು ಫೋಕಸ್ ಮಾಡಬೇಕಂದ್ರೆ ಇನ್ವಿಸಿಬಲ್ ಮಾಡಿ, ಇನ್ವಿಸಿಬಲ್ ಅಂದರೆ ಡೈರೆಕ್ಷನಲ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನು ಕೊಡ್ತಾ ಹೋಗಿ. ಇದ್ರದ್ದು ಸ್ಕೇಲ್ ದೊಡ್ಡ ಆಯಿತು ಫಸ್ಟ್ ಆಫ್ ಆಲ್. ಅಂದರೆ ಥಿಕ್ನೆಸ್ ಎರಡು ಚಿಕ್ಕ ಆಗಿದೆ, ಆ ಲೆವೆಲಿಗೆ ಬಂದಿರುತ್ತೆ. ಸೊ ಇಲ್ಲಿ ಡೈರೆಕ್ಷನಲ್ ಅಂತ ಒಂದು ಆಪ್ಷನ್ ಇದೆ. ಸೊ ಡೈರೆಕ್ಷನಾಲಿಟಿ ಅಂತ ಇದನ್ನು ಅರೌಂಡ್ ಪಾಯಿಂಟ್, ಬೇರೆ ಕಡೆ 0.5 ಕೊಡ್ತೀವಿ, ಸಮ್ಟೈಮ್ಸ್ ಅದು ಡಿಪೆಂಡ್ ಆಗುತ್ತೆ ವ್ಯಾಲ್ಯೂ. ಇಲ್ಲಿ ಅರೌಂಡ್ ಒಂದು 0.2 ಆ ಥರ ಏನಾದರೂ ಕೊಡ್ತೀನಿ. ಸೊ ಅದೇ ಇನ್ನೊಂದ್ಸರಿ ರೆಂಡರ್ ನೋಡ್ತೀನಿ. ಪ್ರೈಮರಿ ಲೈಟ್ಸ್ ಎಲ್ಲ ಓನ್ಲಿ ಸೆಕೆಂಡರಿ ಲೈಟ್ಸ್, ಅದು ಬರೀ ಹಿಂದೆ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಒಂದೇ ಕೊಡೋದು. ಇವಾಗ ಮೇಲ್ಗಡೆ ಫುಲ್ಲು ಲೈಟ್ಸ್ ಕೊಡ್ತೀವಿ, ಅಂದರೆ ರೆಕ್ಟ್ಯಾಂಗಲ್ ಲೈಟ್ಸ್ ಇಲ್ಲಿ. ಆಮೇಲೆ ಹಿಂದ್ಗಡೆ ಸೀನ್, ಇದ್ರ ಹಿಂದೆ ನಿಮ್ಮ ಕ್ಯಾಮ್ರಾ ಹಿಂದೆ ಬೇಕಂದರೆ ಅಲ್ಲಿ ಕೊಡೋದಾಗಿರ್ಬೋದು. ಸೊ ಆ ಥರ ಕೊಡ್ತಾ ಹೋಗ್ತೀರಿ. ಇದೇ ಪಾಯಿಂಟಿಂದಲೇ ತಗೊಳ್ಳಿದ್ದಾರೆ ಇಲ್ಲಿಂದ. ಸೊ ಕಂಪ್ಲೀಟ್ ಒಂದು ಪೋಲ್ ಸ್ಟ್ರೆಚ್ ಇಲ್ಲಿ ಸೊ ಇದನ್ನು ಹಾಗೆ ಸ್ವಲ್ಪ ಕೆಳಗಡೆ ಮೂವ್ ಮಾಡಿ. ಸೀನ್ ಬ್ರೈಟ್ ಅಪ್ ಆಯಿತು. ಬಟ್ ಸ್ಟಿಲ್ ಅಲ್ಲಿ ನಾವು ಫಸ್ಟ್ ಹೇಳಿದ್ನಲ್ಲ ಪ್ರೊಸೀಜರ್, ಎಕ್ಸ್ಪೋಜರ್ ಜಾಸ್ತಿ ಮಾಡಿ, ಅದ್ಯಾವುದೂ ಮಾಡಿಲ್ಲ, ಅವೆಲ್ಲ ಮಾಡಲೇಬೇಕು ಅಂತ. ಬಟ್ ಇಲ್ಲಿ ಲೈಟ್ ಅಷ್ಟು ಚೆನ್ನಾಗಿ ಅಂದರೆ ಫುಲ್ ವೈಟ್ ಇದೆ. ಸೊ ಅದನ್ನು ನೀವು ಇದನ್ನು ಮಾಡ್ತೀವಿ. ಸೊ ಅಂದರೆ ಇನ್ವಿಸಿಬಲ್ ಮಾಡಿ ಅದು. ಸೊ ಆ ಲೈಟ್ಸು ಕಾಣುತ್ತೆ. ಸೊ ಆ ಸೀಲಿಂಗ್ ಲೈಟು ಕಾಣುತ್ತೆ ಪ್ರತಿಯೊಂದು. ಆ ಪರ್ಟಿಕ್ಯುಲರ್ ಲೈಟಿಗೆ ಬೇಕಾದರೆ ಡೈರೆಕ್ಷನಾಲಿಟಿ ಕೊಡೋಂಗಿದ್ರೆ ಕೊಡಿ. ಇವಾಗ ಲೈಕ್ ಮೇಲಿಂದನೂ ಲೈಟ್ ಕಾಣ್ತಾ ಇದೆ. ಸೊ ಈ ಪ್ರಕಾರ ನಾನು ಡೈರೆಕ್ಷನಾಲಿಟಿನ ಒಂದು ಸ್ವಲ್ಪ ಒಂದು 0.2 0.3 ಕೊಟ್ಟರೆ ಸೊ ಕೆಳಗಡೆಗೆ ಲೈಟು ಫೋಕಸ್ ಆಗುತ್ತೆ. ಇನ್ನು ನನಗೆ ಸೀನು ಬ್ರೈಟ್ ಅಪ್ ಆಗುತ್ತೆ. ಓಕೆ,
ಏನಾದರೂ ಇಂಟೆನ್ಸಿಟಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಕೊಡ್ಬೋದು, ತುಂಬ ಜಾಸ್ತಿ ನೋಡ್ಬೋದು. somewhat ಚೆನ್ನಾಗಿ ಕಾಣ್ಬೋದು. ಇವಾಗ ಲೈಕ್ ಚೆನ್ನಾಗೇ ಕಾಣ್ತಾ ಇದೆ. ಸೊ ಬೇಕಾದರೆ ಇನ್ನು ಲೈಟ್ನ ಅಲ್ಲಿ ಹೋಗ್ಬೇಕಾ, ಮತ್ತೆ ಬೇಕಾದ್ರೆ ಈ ಪೆಟ್ರೋಲ್ ಕೊಡಂಗಿದ್ರೆ ಸೊ ಇಲ್ಲಿ ಕೊಡ್ತೀನಿ. ಇದನ್ನು ಬೇಕಾದ್ರೆ ಸ್ವಲ್ಪ ರೊಟೇಟ್ ಮಾಡ್ಬೋದು. ಅಂದರೆ ಇದೊಂದ್ಸರಿ ಚೆಕ್ ಮಾಡೋಣ ಎಲ್ಲೆಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ. ಬೇಕಂದ್ರೆ ಸ್ವಲ್ಪ ಇದನ್ನು ರೊಟೇಟ್ ಮಾಡಿ. ನೋಡೋಣ ಒಂದ್ಸರಿ ಯಾವ ಥರ ಲೈಟ್ ಬ್ರೈಟ್ ಅಪ್ ಆಗುತ್ತೆ ಅಂತ. ಸೊ ಇಲ್ಲಿ ಮಧ್ಯೆ ಲೈಟ್ ಮಿಕ್ಸ್ನ ತಗೊಳ್ಳಿ. ಯಾಕಂದರೆ ಆ ಮೂಲೆಯಲ್ಲಿ ಸ್ವಲ್ಪ ಡಾರ್ಕ್ ಆಗಿ ಕಾಣ್ತಾ ಇತ್ತು, ಸೊ ಅದಕ್ಕೋಸ್ಕರ ನಾನಲ್ಲಿ ಆ ಲೈಟ್ನ ಕೊಟ್ಟಿದ್ದೆ. ಹಾಗೆ ಇಲ್ಲಿ ಚೇಂಜ್ ಮಾಡಬೇಕು ಅದನ್ನು. ಸೊ ಲೈಟ್ ಮಿಕ್ಸ್ ಇದೆ. ಸೊ ಇಲ್ಲಿ ಲಾಸ್ಟ್ ಕೊಟ್ಟಿದ್ದು ರೆಕ್ಟಾಂಗಲ್ ಇತ್ತು. ಸರ್ ಇನ್ನೊಂದು 5 minutes. ಇಲ್ಲಿ ನೋಡಿ ಲೈಕ್ ಅದೊಂದು ಲೈಟ್ ಕೊಟ್ಟಿದ್ದಕ್ಕೆ ಸೊ ಇಲ್ಲಿ ಡಾರ್ಕ್ ಆಗಿದ್ದೆಲ್ಲ ಇವಾಗ ಬ್ರೈಟ್ ಆಗಿದೆ. ಸೊ ನೋಡ್ಬೋದು, ಬಟ್ ಸ್ಟಿಲ್ ಇಲ್ಲೊಂದು ಸ್ವಲ್ಪ ಇದಾಗಿ ಕಾಣ್ತಿದೆ. ಅದನ್ನೊಂದು ಸ್ವಲ್ಪ ಡೈರೆಕ್ಷನಾಲಿಟಿ ಏನಾದರೂ ಕೊಡೋಣ. ಮತ್ತು ಈ ಲೈಟಿಗೂ ಸ್ವಲ್ಪ ಡೈರೆಕ್ಷನಾಲಿಟಿ ಕೊಡಿ. ಸ್ವಲ್ಪ ಸೈಜೇ ಚಿಕ್ಕ ಸ್ಕೇಲಿಂಗ್. ಸೊ ಇವಾಗ ಆ ಥರ ಏನು ಅಷ್ಟು ವಲ್ಗರಾಗೂ ಐ ಮೀನ್ ಅಷ್ಟು ಇದಾಗೂ ಕಾಣ್ತಾ ಇಲ್ಲ. ಸೊ ಇನ್ನೂ ಬೇಕಾದರೆ ಚೆನ್ನಾಗಿ ಕಾಣ್ತಾ ಇಲ್ಲ. ಬರ್ತೀನಿ ಸೊ ಆ ಲೈಟು ನಮಗೆ